ತಾಜ್ ಹೋಟೆಲ್ ಕಾಣಿಸ್ತಾ ಇದೆ ಅಲ್ಲಿ. ಮತ್ತು ಈ ಏರ್ಪೋರ್ಟಲ್ಲಿ ನಾನು ಅಬ್ಸರ್ವ್ ಮಾಡಿ ಎಲ್ಲ ಏರ್ಪೋರ್ಟಲ್ಲೂ ನಾನು ಹೋಗಿದ್ದ ಕಡೆ ಅಬ್ಸರ್ವ್ ಮಾಡಿದ್ದೇನೆಂದರೆ ಬೆಂಗಳೂರು ಏರ್ಪೋರ್ಟ್ ರೋಡು ತುಂಬ ಕ್ಲೀನಾಗಿದೆ. ಮತ್ತು ಬೇರೆ ಏರ್ಪೋರ್ಟ್ ಅಷ್ಟೊಂದೆಲ್ಲ ರೋಡೆಲ್ಲ ಕ್ಲೀನಾಗೆಲ್ಲ ಮಾಡಿಲ್ಲ. ಆದರೆ ಬೆಂಗಳೂರು ಏರ್ಪೋರ್ಟು ಸಖತ್ತು ಕ್ಲೀನಾಗಿದೆ. ಮತ್ತು ನೋಡಿ ಎಷ್ಟು ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ. ವಾಲ್ಸ್ ಮೇಲೆಲ್ಲ ಕ್ರೀಪರ್ಸ್ ಹ್ಯಾಂಗಿಂಗ್ ಮಾಡ್ತಾ ಇರೋ ಥರ ಈ ಥರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಆದರೆ ಬೇರೆ ಏರ್ಪೋರ್ಟಲ್ಲಿ ಅಷ್ಟೊಂದು ಅಬ್ಸರ್ವ್ ಮಾಡಿದ್ರೆ ಇಷ್ಟೊಂದೆಲ್ಲ ಕ್ರಿಯೇಟಿವ್ ಆಗಿ ಇಷ್ಟೊಂದೆಲ್ಲ ಲಕ್ಸುರಿಯಸ್ ಆಗಿ ಅಷ್ಟೊಂದೇನು ಕಾಣಿಸಲ್ಲ ಅಂತ ನನಗನ್ಸುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನಮ್ಮದು ಹೊಸ ಏರ್ಪೋರ್ಟು ಟರ್ಮಿನಲ್ 2. ಈಗ ಜಸ್ಟ್ ಅರೈವ್ ಆಗಿದ್ದೀವಿ. ನೋಡಿ ಗೈಸ್, ರಾತ್ರಿ ಹೊತ್ತು ಹ್ಯಾಟ್ ಹಾಕೊಂಡು ಓಡಾಡ್ತಾರೆ ಇವರು. ಈಗ ರಾತ್ರಿ 1 ಗಂಟೆ ಆಗಿದೆ, 1:15 ಆಗಿದೆ ಗೈಸ್. ಆದರೆ ನೋಡಿ ಹ್ಯಾಟ್ ಹಾಕೊಂಡು ತಿರುಗ್ತಾ ಇದ್ದಾರೆ. ಹೌದೌದು. ನೋಡಿ ಗೈಸ್, ಕಾರೆಲ್ಲ ಹೋಗ್ತಾ ಇದೆ. ಹೋಗೋದಪ್ಪ. ನೋಡಿ ಗೈಸ್, 1:15 ಏರ್ಪೋರ್ಟಲ್ಲಿ ತುಂಬ ಬ್ಯುಸಿ. ಎಷ್ಟು ಬ್ಯುಸಿಯಾಗಿದೆ ನಮ್ಮ ಏರ್ಪೋರ್ಟ್ ನೋಡಿ ಗೈಸ್. ಹೊಸ ಏರ್ಪೋರ್ಟ್ ಟರ್ಮಿನಲ್ 2. ಹೊರಟಾಗಿಂದ ಒಂಚೂರು ನಿದ್ದೆ ಮಾಡಿಲ್ಲ. ಆದರೂ ನಿದ್ದೆನೂ ಬರ್ತಾ ಇಲ್ಲ. ಯಾಕಂದರೆ ಎಕ್ಸೈಟ್ಮೆಂಟಿಂದ ಇರ್ಬೋದೇನೋ. ಇನ್ನೂ ಬೋರ್ಡ್ ಆಗೋಕ್ಕೆ ತುಂಬ ಟೈಮ್ ಇದೆ. ಆದರೆ ನಾವೇ ಸ್ವಲ್ಪ ಬೇಗ ಬಂದಿದ್ದೀವಿ. ಯಾಕಂದರೆ ಇವನು ಪೂರ್ವಿ ಅವರೇ, ಈ ಏರ್ಪೋರ್ಟ್ಗೆ ನಿಮ್ಮದು ಸೆಕೆಂಡ್ ಟೈಮ್. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ನಿದ್ದೆ ಬಂದಿದೆ. ಆದರೂ ನೀವು ಯಾಕೆ ನೈಟ್ ಹೊತ್ತಲ್ಲಿ ಟೋಪಿ ಹಾಕೊಂಡಿದ್ದೀರಲ್ಲ? ಫ್ಯಾಷನ್, ಕೂಲ್. ನೈಟ್ ಟೈಮಲ್ಲಿ ಇವರು ಟೋಪಿ ಹಾಕೊಂಡು ಕೂಲ್ ಮಾಡ್ತಾ ಇದ್ದಾರೆ ಗೈಸ್. ಲೆಟ್ಸ್ ಮೂವ್ ಆನ್. ಇಲ್ಲ, ನಾನು ಅಡ್ಡ ನಿಂತಿರೋದು ಕಾಣಿಸ್ತಾ ಇಲ್ವಾ? ತಳ್ತಾ ಇದೆಯಲ್ಲ ಗೈಸ್. ನೋಡಿ ಗೈಸ್, ನಾನು ನಿಂತಿದ್ರು ನನ್ನ ಕೇರೆ ಮಾಡ್ತಾ ಇಲ್ಲ. ನಾನು ಡ್ರಾಕುಲಾ. ಒಳಗಡೆ ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ನೋಡಿ ಗೈಸ್, ಕ್ಯೂ ಇದೆ. ಇವಳು ಪಾಗಲ್ ಥರ ಗುದ್ದ ಥರನೇ ಎಲ್ಲರಿಗೂ ಹೋಯ್ತಾಳೆ. ಇನ್ನೇನೋ ಗುದ್ದಿದ್ಲು, ಜಸ್ಟ್ ಮಿಸ್ ಆಗ್ಬಿಟ್ರು. ಅದ್ಯಾರೋ ಗೊತ್ತಿಲ್ಲ. ಜಸ್ಟ್ ಆಕ್ಸಿಡೆಂಟಿಂದ ಮಿಸ್ ಆಗಿದ್ದಾರೆ ಅವರು. ಪೂರ್ವಿ, ಈಗ ಬ್ಯಾಗ್ ಚೆಕ್ ಮಾಡಿಸ್ಬೇಕಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬೇಗ ತಳ್ಳಬೇಕು ಅಂತ ವಿನಂತಿ. ನೋಡಿ ಇಲ್ಲಿ ಬ್ಯಾಗ್ನ ಚೆಕಿಂಗ್ ಮಾಡೋಕ್ಕಾಗ್ತಾ ಇದೆ. ಚೆಕಿಂಗ್ ಆಗ್ಬಿಟ್ಟು ಬಂದಿದೆ ಈಗ ನಮ್ಮ ಬ್ಯಾಗು. ಇದು ನನ್ನ ಬ್ಯಾಗ್, ಇದು ಪೂರ್ವಿ ಬ್ಯಾಗ್, ಇದು ಅಮ್ಮನ ಬ್ಯಾಗ್, ಆ್ಯಂಡ್ ಅದು ಅಪ್ಪನ ಬ್ಯಾಗ್. ಇದು ಬ್ಯಾಕ್ ಪ್ಯಾಕ್, ಇದು ಪೂರ್ವಿದು ಬ್ಯಾಕ್ ಪ್ಯಾಕ್, ಆ್ಯಂಡ್ ದಿಸ್ ಇಸ್ ಮೈ ಸ್ಲಿಂಗ್ ಬ್ಯಾಗ್. ಇದರಲ್ಲಿ ಏನಿದೆ ಅಂತ ಗೆಸ್ಸು ಮಾಡೋಕ್ಕಾಗಲ್ಲ ನೀವು, ಯಾಕಂದರೆ ಇದ್ರ ತುಂಬ ಬರೀ ಸ್ನ್ಯಾಕ್ಸ್ ಇದೆ. ಸೊ ನಮ್ಮದು ಫ್ಲೈಟ್ ಏರ್ ಇಂಡಿಯಾ. ಸೊ ಅದಕ್ಕೆ ಈಗ ನಾವು ಬೋರ್ಡಿಂಗ್ ಪಾಸೆಲ್ಲ ಚೆಕ್ ಮಾಡಿಸಿ ಆಮೇಲೆ ಏರ್ ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾಯಿದ್ದೀವಿ.
ಗಾಡಿ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಈಗ ಎನರ್ಜಿ ಬಂತು, ಯಾಕಂದರೆ ನಾನು ಹೇಳ್ದೆ ಅಂತ. ಈ ಎನರ್ಜಿಲಿ ಯಾರು ಗೊತ್ತಾರೋ ಗೊತ್ತಿಲ್ಲ ನನಗಂತೂ. ಇಲ್ಲೆಲ್ಲ ಸುತ್ತಮುತ್ತ ನೋಡ್ತೀನಿ ಅಂದರೆ ಫುಲ್ಲು ಇಲ್ಲೆಲ್ಲ ಗ್ರೀನರಿನೇ ಇದೆ. ನೋಡಿ 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 ಫುಲ್ಲು ಗ್ರೀನರಿ. ಆಸ್ಥೆಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಗಾಯ್ಸ್. ನಾನು ನಿಮಗೆ ಹೋದ ಸತಿ ವೀಡಿಯೋದಲ್ಲೂ ಹೇಳಿದ್ದೀನಿ, ಸೊ ಈ ಸತಿ ವೀಡಿಯೋದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೋಡಿ ಗೈಸ್, ಇವರು ಡ್ಯಾನ್ಸ್ ಮಾಡ್ತಾರಂತೆ. ಈಗ ಬರ್ಸೋರೆ ಏನೇನೇನೋ ಹೇಳ್ತಾ ಇದ್ದಾರೆ. ನಮ್ಮ ತಲೆ ತಿಂತಾಯಿದ್ರು, ಈಗ ತಲೆ ತಿನ್ನೋಕೆ ಬೇರೆಯವ್ರು ಸಿಕ್ಕಿದ್ದಾರೆ ಅಂದ್ಬಿಟ್ಟು ಅವ್ರು ತಲೆ ತಿಂತಾಯಿದ್ದಾರೆ. ಸೊ ನಮಗೆ ಗುಡ್ ಲಕ್ ಹೇಳಿ. ಲೈಟಲ್ಲಿ ಪ್ಲೀಸ್ ನನ್ನ ಪಕ್ಕ ಅವಳಿಸಿದ್ದೇ ಇರಲಿ, ಯಾಕಂದರೆ ಐ ಕಾಂಟ್ ರೆಸಿಸ್ಟ್. ಈ ವಿಡಿಯೋದಲ್ಲಿ ಇಷ್ಟೊಂದು ಜೋಕ್ ಮಾಡ್ತಾಯಿದ್ದೀನಿ, ಯಾವ ವಿಡಿಯೋದಲ್ಲೂ ಮಾಡ್ದೇನೆ ಅಂತ ನೀವು ಅಂದ್ಕೊಂಡಿರ್ಬೋದು, ಯಾಕಂದರೆ ತುಂಬ ಬೇಗ ಬಂದಿದ್ದೀನಿ. ಸಡಗರ ಸಂಭ್ರಮ. ಗಾಡಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಶಾರ್ಟ್ಸ್ ಮಾಡ್ತಾ ಇದ್ದಾರೆ ಅವರು. ಶಾರ್ಟ್ಸ್ ಶೀಘ್ರದಲ್ಲೇ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಗೈಸ್, ಈಗ ಬ್ಯಾಗೇಜ್ ಡ್ರಾಪ್ ಮಾಡಕ್ಕೆ ಬಂದಿದ್ದೀವಿ. ಸೊ ಸಿ ನಾನೀಗ ವಿಡಿಯೋ ಮಾಡಿ ಮುಗಿಸಾಯ್ತು, ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ ನೋಡ್ಕೊಳ್ಳಿ. ಇದಾಗ್ತಾ ಇಲ್ಲ ನೋಡಿ ಗೈಸ್. ಈ ಬ್ಯಾಗ್ಗಳನ್ನೆಲ್ಲ ತಗೋಗಿ ಈಗ ಬಿಸಾಕೋ ಟೈಮ್ ಬಂದಿದೆ. ಆಮೇಲೆ ಸಿಕ್ಕಿಮಲ್ಲಿ ಎತ್ಕೋತಾ ಇದ್ದೀವಿ. ಇವಳು ಎಲ್ಲ ಕಡೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಳೆ. ಸೊ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಆಫ್ ಮಾಡೋದು ಬೆಟರು. ಈಗ ನಮ್ಮ ಟರ್ನ್ ಬಂದಿದೆ. ನಮ್ಮ ಟರ್ನ್. Let's say goodbye to these baggies. ಆಲ್ರೆಡಿ ಒಂದು ಬ್ಯಾಗ್ ಹೋಗಿದೆ ನಮ್ಮದು, ಇದು ಸೆಕೆಂಡ್ ಬ್ಯಾಗ್. ಇದು ಹೋಗ್ತಾ ಇದೆ. ಬಾಯ್ 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 ಬಾಯ್. ನೋಡಿ, ಅದಕ್ಕೆ ಟ್ಯಾಗ್ ಆಗ್ತಾ ಇದ್ದಾರೆ ಈಗ. ಹಿಂಗೆ ಒಂದೊಂದಾಗಿ ಬ್ಯಾಗ್ ಹೋಗುತ್ತೆ. ನನ್ನ ಬ್ಯಾಗು ಈಗ ನೆಕ್ಸ್ಟ್ ಇದೆ ಕ್ಯೂ ಲಿಸ್ಟಲ್ಲಿ. ಗೈಸ್, ನಮಗೆ ಈಗ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಸೊ ಲೆಟ್ಸ್ ಗೋ. ಬೋರ್ಡಿಂಗ್ ಪಾಸ್ ನೋಡಿ ಗೈಸ್, ಒಳಗೆ ಎಂಟ್ರ್ ಆಗಿದ್ದೀವಿ. ಅಲ್ಲಿಂದ ಬೋರ್ಡಿಂಗ್ ಪಾಸ್ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಈಗ ಒಳಗೆ ಎಂಟ್ರ್ ಆಗಿದ್ದೀವಿ. ಸೋ ನೈಸ್, ಸೋ ಗ್ರೀನ್, ವಾವ್. ನೋಡಿ ಗೈಸ್, ಲಾಸ್ಟ್ ಟೈಮ್ ಬಂದಿದ್ದಾಗ ಇದೆಲ್ಲ ಇರಲಿಲ್ಲ, ಬಟ್ ಈಗ ಎಲ್ಲ ಮತ್ತೆ ಆವಾಗ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು, ಬಟ್ ಈಗ ಕನ್ಸ್ಟ್ರಕ್ಷನ್ ಆಗಿ ಮುಗಿದಿದೆ. ಸೊ ನೋಡಿ, ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ಗೈಸ್. ಸೊ ಈಗೇನು ತೋರಿಸೋ ಅವಶ್ಯಕತೆ ಇಲ್ಲ. ಎಲ್ಲ ಟ್ರಿಪ್ ಬಗ್ಗೆನೂ ಹೇಳಿದ್ದೀನಿ ಲಾಸ್ಟ್ ಟೈಮು, ಅದೇ ವಿಡಿಯೋ ನೋಡ್ಕೊಳ್ಳಿ ಪ್ಲೀಸ್. ಇಲ್ಲೆಲ್ಲ ಸ್ಟೋರ್ ಓಪನ್ ಆಗಬೇಕು, ಬಟ್ ಇನ್ನೂ ಆಗಿಲ್ಲ, ಮುಂದಕ್ಕಾಗುತ್ತೆ. ನೋಡಿ, ಇದು ಕಾಸ್ಮೆಟಿಕ್ಸ್ದು, ಇದು ಜ್ಯುವೆಲ್ಸ್ದು ಆ್ಯಂಡ್ ಸೋ ಆನ್ ಎಷ್ಟೊಂದಿದೆ. ಕಾಸ್ಟ್ಲಿ ಬ್ರ್ಯಾಂಡ್ ಎಲ್ಲ ಇದೆ. ಸೊ ಯು ಕ್ಯಾನ್ ಶಾಪ್ ಇಟ್. ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದ್ವಿ ನಾವು? ಆಲ್ಮೋಸ್ಟ್ ಹಾಫ್ ಅವರ್ ಅಲ್ವಾ ಗೈಸ್? ಆಲ್ಮೋಸ್ಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಈಗ
ಒಬ್ರೊಬ್ರಾಗಿ ಒಂದೊಂದೇ ಝೋನ್ನ ಕರಿತಾ ಇದ್ದಾರೆ. ಅಲ್ಲಿ ನೋಡಿ ಪೂರ್ವಿ ಮತ್ತು ಅಪ್ಪ ಲೈನಲ್ಲಿ ನಿಂತಿದ್ದಾರೆ. ನಾವು ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ದು, ಅವ್ರು ಕರೆದ್ಮೇಲೆ ಹೋಗೋಣ. ಬೈ ದ ವೇ ನಮ್ಮದು ಝೋನ್ 2, ಝೋನ್ 1 ಕರೆದ್ರು, ಝೋನ್ 3 ಕರೆದ್ರು, ಝೋನ್ 2 ಕರೆದಿದ್ದು ನಮ್ಗೆ ಕೇಳಿಸೇ ಇಲ್ಲ. ಕರೆದಿಲ್ವ ಅದು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಯ್ದಾದ್ಮೇಲೆ ಈಗ ಬಸ್ ಒಳಗೆ ಹೋಗ್ತಾ ಇದ್ದೀವಿ. ಇದು ಏರೋಪ್ಲೇನ್ ಅವ್ರು ಕರ್ಕೊಂಡು ಹೋಗುತ್ತೆ. ನೋಡಿ, ಇದು ಏರೋಪ್ಲೇನ್ಸ್ದು ಪಾರ್ಕಿಂಗ್ ಲಾಟ್ ಥರ ಎಲ್ಲ ಏರೋಪ್ಲೇನ್ಸು ಇಲ್ಲಿ ಪಾರ್ಕ್ಡ್ ಆಗಿದೆ. ಮತ್ತು ಒಂದೊಂದು ಏರೋಪ್ಲೇನ್ಗೆ ಡೈರೆಕ್ಟಾಗಿ ಏರ್ಪೋರ್ಟಿಂದನೇ ಹೋಗ್ಬೋದು. ಮೀನ್ಸ್ ದಟ್ ಈಸ್ ಕನೆಕ್ಟೆಡ್ ಥರ ಇರುತ್ತೆ, ಹಂಗೆ ಹೋಗ್ಬೋದು. ಬಟ್ ಒಂದೊಂದು ಏರೋಪ್ಲೇನ್ಗೆ ಈ ಥರ ನಮ್ಮ ಥರ ಕಾರಲ್ಲಿ ಹೋಗೋದು. ನಾವು ಏರ್ ಇಂಡಿಯಾದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದೇ ನಮ್ಮದು ಏರೋಪ್ಲೇನ್. ಇದರೊಳಗೆ ನಾವು ಹೋಗ್ಬೇಕು. ನೈಸ್ ನೋಡಿ, ನಾವು ಈ ಏರೋಪ್ಲೇನ್ಗೆ ಎಷ್ಟು ಹತ್ರ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ನೋಡಿ, ನಮ್ಮ ಏರೋಪ್ಲೇನ್ ಮೇಲೆ ರಜನಿಕಾಂತ್ ಇದ್ದಾರೆ. 1 ವರ್ಷ ಆದಮೇಲೆ ಫೈನಲಿ ನಾನು ಮತ್ತೆ ಏರೋಪ್ಲೇನ್ ಒಳಗೆ ಹೋಗೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾವು 10th ಅಂದ್ಬಿಟ್ಟು ದಸರಾ ಹಾಲಿಡೇಲಿ ಎಲ್ಲೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿರಲಿಲ್ಲ ನನ್ನ. ಸೊ ಈಗ ನಾನು ಫಸ್ಟ್ PUCಗೆ ಅಡ್ಮಿಟೆಡ್ ಆಗಬೇಕು. ಈಗ 2 years ನೋ ಟ್ರಿಪ್, ಕಂಪ್ಲೀಟ್ಲಿ ಬ್ಯಾನ್ ಥರ ಆಗಿಬಿಟ್ಟಿದೆ ನಮ್ಮ ಮನೇಲಿ. ನೆಕ್ಸ್ಟು 2 years ಆದಮೇಲೆ ಮತ್ತೆ ನಾನು ಟ್ರಿಪ್ ವಿಡಿಯೋ ಜೊತೆಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ಏರೋಪ್ಲೇನ್ ಹೋಗಿದ್ದೀವಿ. ಈಗ ಆ್ಯಕ್ಚುಲಿ ಮೂವ್ ಆಗ್ತಾ ಇದೆ ಇದು. ಆ್ಯಂಡ್ ಐ ಗಾಟ್ ಎ ವಿಂಡೋ ಸೀಟ್ ಆಸ್ ವೆಲ್. ಎವ್ರಿ ಟೈಮ್ ಐ ಆಮ್ ಲಕ್ಕಿ. ಡ್ರಿಲ್ ನಡೀತಾ ಇದೆ, ಆದರೆ ಯಾರಿಗೂ ಕೇಳಿಸ್ಕೊಳಕ್ ಮೂಡಿಲ್ಲ ಗೈಸ್. ಅದಕ್ಕೆ ನಾವು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಸಿ ಮೂವ್ ಆಗ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೈಸ್, ನೋಡಿ ಅದೇ ಟರ್ಮಿನಲ್ 2, ಇದು ಟರ್ಮಿನಲ್ 1. 2 ಟರ್ಮಿನಲ್ಸು ಒಂದೇ ಕಡೆ ಕಾಣಿಸುತ್ತೆ. ಅದು ಬರೀ ಇಲ್ಲಿ ಮಾತ್ರ. ನಮ್ಮ ಏರೋಪ್ಲೇನ್ ಇನ್ನೇನು ಟೇಕ್ ಆಫ್ ಆಗೋದ್ರಲ್ಲಿದೆ ಗೈಸ್. ನೋಡಿ, ತುಂಬ ಸ್ಪೀಡಲ್ಲಿ ಹೋಗ್ತಾ ಇದೆ. ಆ್ಯಕ್ಚುಲಿ ಕತ್ಲೆ ಇರೋದ್ರಿಂದ ನಮಗೆ ಅಷ್ಟೊಂದು ಏನೂ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಏನೂ ಕಾಣಿಸ್ತಾ ಇಲ್ಲ. ಬಟ್ ಇನ್ನೇನೋ ಟೇಕ್ ಆಫ್ ಆಗ್ತಾ ಇದೆ. ನೋಡಿ, ನಾವು ಆಲ್ರೆಡಿ ಏರಲ್ಲಿದ್ದೀವಿ. ಲ್ಯಾಂಡ್ ಬಿಟ್ಟು ನಾವು ಮೇಲ್ಗಡೆ ಬಂದಿದ್ದೀವಿ ಈಗ. ನೋಡಿ, ನಮ್ಮ ಬೆಂಗಳೂರು ಸಿಟಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ರಾತ್ರಿ ಹೊತ್ತುವೆ. ನೋಡಿ ರೋಡ್, ವಾವ್ ಸಖತ್ತಾಗಿದೆ ರೋಡು ಮಾತ್ರ. ರೋಡೆಲ್ಲ ಇನ್ನೂ ಲೈಟ್ ಹಂಗೆ ಇದೆ, ಒಂಚೂರು ಲೈಟೇ ಆಫ್ ಆಗಿಲ್ಲ ಗೈಸ್. ನೋಡಿ, ಬೆಂಗಳೂರು ಸಿಟಿ ರಾತ್ರಿ ಹೊತ್ತು ತುಂಬ ಬ್ಯುಸಿ. ನಿಮಗೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಸಿಗ್ತೀನಿ. ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಗೈಸ್. ಈಗ ಮೀಲ್ ಸಪ್ಲೈ ಮಾಡಿದ್ದಾರೆ. ಸನ್ರೈಸ್ ವಿತ್ ಎ ಮೀಲ್. ಸನ್ರೈಸ್ ಇನ್ ಎ ಪ್ಲೇನ್ ವಿತ್ ಎ ಮೀಲ್. ವಾವ್ ಗೈಸ್, ಆಲ್ರೆಡಿ ಸನ್ರೈಸ್ ಆಗ್ತಾಯಿದೆ ಗೈಸ್. ನನ್ನ ಮನೆ ಕೊಳೋಕ್ಕೆ ಆಗಲಿಲ್ಲ ಇವತ್ತೆಲ್ಲ. ಮನೆ ಕೊಳೋದ ಅಂತ ಇದೆ. ಐದೂವರೆಗೆ ಆಲ್ರೆಡಿ ನನ್ನ ತಿಂಡಿನೇ ಆಗಿದೆ. ಈಗ ತಿಂಡಿ ಮುಗಿಸ್ಬಿಟ್ಟು ನೀಟಾಗಿ ಕೂತಿದ್ದೀನಿ. ಈಗ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಜ್ಯೂಸೇ
ಇಷ್ಟ ಆಗಿದ್ದು. ಅದು ನಮ್ಮ ಮನೆಯವ್ರಿಗೆ ಜ್ಯೂಸ್ ಯಾರಿಗೂ ಇಷ್ಟ ಆಯ್ತಾ ಇಲ್ಲ, ತಿಂಡಿನೂ ಯಾರಿಗೂ ಇಷ್ಟ ಆಯ್ತಾ ಇಲ್ಲ. ನನಗೆ ಈ ಜ್ಯೂಸ್ ಮಾತ್ರ ಸಖತ್ ಇಷ್ಟ ಆಯಿತು. ಇದು ಲೀಚಿ ಜ್ಯೂಸ್, ಪೇಪರ್ ಇವೆಲ್ಲ ತಿಂಡಿ ಆಗಿದೆ. ಈಗ ಟ್ರ್ಯಾಶ್ ಕಲೆಕ್ಟ್ ಮಾಡಕ್ಕೆ ಬರ್ತಾರೆ. ಸೊ ಅವ್ರಿಗೆ ನಾವು ಇದೆಲ್ಲ ಕೊಡಬೇಕು. ಮತ್ತು ತಿಂಡಿ ಬಗ್ಗೆ ಹೇಳೋದಾದರೆ ಅದೇನೋ ಒಂಥರ ಇತ್ತು, ಅದರೊಳಗೆ ಸ್ಟಫಿಂಗ್ಸ್ ಇತ್ತು, ಏನೋ ಚೀಸ್ ಕಾರ್ನ್ ಅದೇನೇನೋ ಇತ್ತು ಸ್ಟಫಿಂಗ್ಸು. ಆಮೇಲೆ ನೀರು ಬಾಟಲ್ ಕೊಟ್ಟಿದ್ರು, ಮತ್ತು ಜ್ಯೂಸ್ ಪ್ಯಾಕೆಟ್ ಕೊಟ್ಟಿದ್ರು. ನನಗೆ ಎಲ್ಲಕ್ಕಿಂತ ಜಾಸ್ತಿ ಜ್ಯೂಸೇ ಇಷ್ಟ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ನೀರು ಇಷ್ಟ ಆಯಿತು ಅಷ್ಟೇ. ಅದಂತೂ ಇಷ್ಟ ಆಗಲಿಲ್ಲ, ಅದೇನೋ ಬ್ರೆಡ್ ಆ್ಯಂಡ್ ಸ್ಟಫಿಂಗ್ಸ್ ಇತ್ತಲ್ಲ. ಸೊ ದ ಮೀಲ್ ವಾಸ್ medium okay. Please take care while opening the overhead compartment. Kindly check your seat pocket and the overhead compartment for your valuable items such as wallet, passport or any electronic devices. Kindly ensure that you have collected all your belongings with you for the convenience of all our guests from getting exchanged with the fellow passengers. ಕೋಲ್ಕತ್ತಾದಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ ಗೈಸ್. ನೆಕ್ಸ್ಟ್ ಇನ್ನೊಂದು ಫ್ಲೈಟ್ ಹತ್ತಬೇಕು. ಏರೋಪ್ಲೇನಿಂದ ಆಚೆ ಬರ್ತಾ ಇದ್ದೀವಿ ಗೈಸ್. ಈ ಕಡೆ ನೋಡ್ತೀರಾ ನೋಡಿ, ಏರೋಪ್ಲೇನ್ಸ್ ಎಲ್ಲ ಮುಗೀತು. ಈ ಏರೋಪ್ಲೇನ್ ಮುಗೀತು, ಇನ್ನೊಂದು ಏರೋಪ್ಲೇನ್ ಹತ್ತಬೇಕು ಗೈಸ್. ಸೇ ಬೆಸ್ಟ್ ಆಫ್ ಲಕ್ ಟು ಮೀ. ಅಯ್ಯೋ, ನಡೆದು ಕಾಲೇ ನೋಡ್ಬಿಟ್ಟಿದೆ ನನಗೆ. ನಾನು ಡೈಲಿ ಆಲ್ಮೋಸ್ಟ್ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಎದ್ದೇಳ್ತಿದ್ದೆ ಗೈಸ್. ಇವತ್ತು 5 ನಿಮಿಷ ನಿದ್ದೆ ಮಾಡೋಕ್ಕಾಗಿಲ್ಲ ನನಗೆ. ಹೌ ಸ್ಯಾಡ್. ಶೂಟೆಲ್ಲ ರೆಕಾರ್ಡ್ ಮಾಡಿದ್ದಾರೆ. See, this is how Kolkata airport looks like. ಮತ್ತು ನಾವು ಕೋಲ್ಕತ್ತಾ ಏರ್ಪೋರ್ಟ್ಗೆ ಈಗ ಜಸ್ಟ್ ಅರೈವ್ ಆಗಿದ್ವಿ. ಮತ್ತು ನೋಡಿ ಅಲ್ಲೆಲ್ಲ ಏನೇನೋ ಮಾನ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟು ನಾವು ವೆಸ್ಟ್ ಬೆಂಗಾಲ್ ಏರ್ಪೋರ್ಟ್ಗೆ ಫ್ಲೈಟ್ ಕ್ಯಾಚ್ ಮಾಡಬೇಕು. ನೆಕ್ಸ್ಟು ವೆಸ್ಟ್ ಬೆಂಗಾಲ್ ಏರ್ಪೋರ್ಟಲ್ಲಿ ಡ್ರೈವರ್ ಕಾಯ್ತಿರ್ತಾರೆ. ಸೊ ಅವ್ರು ಅಲ್ಲಿಂದ ಹಿಡಿದು ಕಾರ್ನಲ್ಲಿ ಅಲ್ಲಿಂದ ಸಿಕ್ಕಿಂಗೆ ಹೋಗಿ ಕೋಲ್ಕತ್ತಾದಲ್ಲಿ ರೆಗ್ಯುಲೇಷನ್ಸ್ ಎಲ್ಲ ಮುಗಿದಿದೆ. ಸೊ ಇನ್ನೊಂದು ಏರೋಪ್ಲೇನ್ಗೆ ಬೋರ್ಡ್ ಆಗ್ತಾ ಇದ್ದೀವಿ. ಗೈಸ್, ಇಲ್ಲಿ ಏರ್ಪೋರ್ಟಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಗೊತ್ತಾ ಗೈಸ್. ನೋಡಿ ನಾವು ಏರೋಪ್ಲೇನ್ ಹತ್ರ ಇದ್ದೀವಿ. ಬಿಸಿಲು ಕಂಡುಬಿಡೋಕ್ಕಾಯ್ತಾ ಇಲ್ಲ. ಗಾಡ್, ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನಾನು ಒಬ್ಬಳೇ ಈ ಕಡೆಯಿಂದ ಎಂಟರ್ ಆಗ್ತಾ ಇರೋದು. ಅವರೆಲ್ಲ ಆ ಕಡೆಗೆ ಗೇಟಿಂದ ಎಂಟರ್ ಆಗ್ತಾ ಇದ್ದಾರೆ. ನಾನು ಈ ಕಡೆ ಗೇಟಿಂದ ಎಂಟರ್ ಆಗ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ದು ಭಾಗ್ಡೋಗ್ರಾ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದ್ದೀವಿ. ನೆಕ್ಸ್ಟು ಸಿಕ್ಕಿಂಗೆ ಹೋಗಬೇಕು. ಲೆಟ್ಸ್ ಗೋ.